ನಾನು ನಿಮ್ಮ ಕನ್ನಡತಿ ಶೀಲಾ. ಇವತ್ತಿನ ಉದ್ದೇಶ ಇಷ್ಟೇ. ನಾವು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೆಳ್ಳೂರು ಹೋಬಳಿ ಬಿಂಡನಗುಳೆ ಹೋಬಳಿ ಕೂಚಳ್ಳಿ ಗ್ರಾಮದಲ್ಲಿ ಕೂಚಳ್ಳಿಯ ಸರ್ಕಾರಿ ಶಾಲೆಯ ಒಂದು ಕಾಂಪೌಂಡ್ಗೆ ಬಣ್ಣವನ್ನು ಹೊಡಿತಕ್ಕಂಥ ಮತ್ತು ಕಂಬಗಳಿಗೆ ಒಂದು ಪೇಂಟನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಅಂತ ಬಂದಿದ್ದೀವಿ. ಇದಕ್ಕೆ ಕಾರಣ ಇವ್ರ ಹೆಸರು ಸ್ವಾಮಿ ಅಂತ. ಇವ್ರದ್ದೊಂದು ಮಹಾ ಆಸೆ ಇದೆ. ಏನಪ್ಪ ಅಂದರೆ ನಾಗಮಂಗಲ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೂ ಒಂದು ಬಣ್ಣವನ್ನು ಬಳಿಬೇಕು ಅನ್ನೋ ಒಂದು ಮಹಾ ಆಸೆ ಇದೆ. ಅವರ ಆಸೆ ಈಡೇರಲಿ. ಅವರ ಕೆಲಸಕ್ಕೆ ನಾವು ಕೂಡ ಕೈ ಜೋಡಿಸಿದ್ದೀವಿ. ಆದರೆ ನಮ್ಮ ತಂಡದಲ್ಲಿ ಕೆಚ್ಚದೆ ವೀರ ಕನ್ನಡಿಗರ ತಂಡದಲ್ಲಿ ಮಧು ಅಂತ ಇದ್ದಾನೆ, ಸಣ್ಣ ಬಾ. ಇವನೊಬ್ಬ ಉತ್ಸಾಹಿ ಯುವಕ. ಎಲ್ಲ ಸಮಾಜಮುಖಿ ಕೆಲಸಗಳಲ್ಲಿ ಇವನ ಪಾತ್ರ ಅತಿ ದೊಡ್ಡದು. ಲಕ್ಷ್ಮೀಶ್ ಅಂತ ಇವರು ಯರಗನಹಳ್ಳಿ. ಇವರು ಕೂಡ ಇವತ್ತು ನಮ್ಮ ಕೂಚಳ್ಳಿ ಶಾಲೆಗೆ ಒಂದು ಬಣ್ಣವನ್ನು ಹೊಡಿತೀನಿ ಅಂತ ಬಂದಿದ್ದಾರೆ. ಇದ್ರ ಜೊತೆಗೆ ನಾವು ಶಾಲೆಯ ಆವರಣವನ್ನು ಮತ್ತು ಶಾಲೆಯನ್ನು ಒರೆಸಿ ಗುಡಿಸಿ ಒಂದು ಶೌಚಾಲಯವನ್ನು ತೊಳೆದು ಆಮೇಲೆ ಹೋದ ವರ್ಷ ಗಿಡಗಳನ್ನು ನೆಡೆಸಿದ್ದೆ. ನಾನು 50 ಸರ್ಕಾರಿ ಶಾಲೆಗಳಿಗೆ 1000 ಗಿಡವನ್ನು ನೆಡೆಸಿದ್ದೆ. ಈ ವರ್ಷ ಯಾವ ಮಕ್ಕಳು ಚೆನ್ನಾಗಿ ಗಿಡಗಳನ್ನ ಬೆಳೆಸ್ತಾರೆ ಮಕ್ಕಳಿಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೀನಿ. ಈಗ ಬೇಸಿಗೆ ಇರೋದ್ರಿಂದ ಗಿಡಗಳನ್ನ ನೆಡೆಸ್ತಾ ಇಲ್ಲ. ಮತ್ತೆ ಬೇಸಿಗೆ ಕಳೆದ್ಮೇಲೆ ಇದೇ ಸ್ಕೂಲ್ಗೆ ಭೇಟಿ ಮಾಡಿ ಮತ್ತೆ ಗಿಡಗಳನ್ನು ನೆಡೆಸೋಣ, ಒಂದು ಪ್ರಕೃತಿಯನ್ನು ಉಳಿಸೋಣ. ಹಾಗೆ ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಇದ್ದಾರೆ. ಈ ನಮ್ಮ ಕೆಲಸಕ್ಕೆ ಇವರೆಲ್ಲ ಒಂದು ಪ್ರೇರಣೆಯಾಗಿ ನಿಂತಿದ್ದಾರೆ. ಇವರೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದನ ಅರ್ಪಿಸ್ತೀನಿ. ಹಾಗೆ ನಮ್ಮ ಶಿಕ್ಷಕರು ಕೂಡ, ಯಾಕೆಂದರೆ ಇವತ್ತೊಂದು ಶಾಲೆ ಉಳಿಬೇಕು, ಇವತ್ತೊಂದು ನಮ್ಮ ಸಮಾಜದಲ್ಲಿ ಏನೇ ಆಗಬೇಕು ಅಂದ್ರೆ ನಮ್ಮ ಶಿಕ್ಷಕರ ಪಾತ್ರ ಅತಿ ಹೆಚ್ಚು. ಇವತ್ತು